ಹಲೋ. ಹಲೋ ಸರ್, ಕೋಟಾಕಲ್ಲಿ ಕಾರ್ಡ್ ತಗೊಂಡಿದ್ರಲ್ಲ, ಹಾಂ, ಅಮೌಂಟ್ ಇಲ್ಲಲ್ಲ ಸರ್? ಅದು ಹೋದ ವರ್ಷನೇ ಕ್ಲಿಯರ್ ಆಯ್ತಲ್ಲ ಮೇಡಮ್, ಮತ್ತೆ ಮತ್ತೆ ಫೋನ್ ಮಾಡ್ತಿರಲ್ಲ ಅದು. ಸರ್ ನಿಮ್ಮದು ಇನ್ನೂ ರಿಮೈನಿಂಗ್ ಅಮೌಂಟ್ ಇನ್ನೂ ಉಂಟು ಸರ್, 7,703. ನಂದು ಲಾಸ್ಟ್ ಇಯರೇ ಸೆಟಲ್ಮೆಂಟ್ ಲೆಟ್ರ್ ಕಳಿಸಿ ಎಲ್ಲ ಸೆಟಲ್ಮೆಂಟ್ ಮಾಡಿ 3 EMI ಕಟ್ಟಿದ್ದೀನಿ. ಅದೆಲ್ಲ ಇದಾಗೈತೆ. ಮತ್ತೆ ಅದೇನು ಮಾಡಿ ಬರ್ತದೆ, ಕಾಸು ಬರ್ತದೆ. ಕಾರ್ಡು ಹೋದ ವರ್ಷನೇ ಕ್ಲೋಸ್ ಆಯಿತು. ಸರ್ ಬೇಕಾ ನಿಮ್ಮದು ಕಾರ್ಡ್ ನಂಬರ್ ಹಾಕಬೇಕಾ? ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಟೋಟಲ್ ಅಮೌಂಟ್. ಇಲ್ಲ, ನೀವು ಹೇಳ್ತಿರೋದು ಗೊತ್ತು. ಕಾರ್ಡ್ ಅಲ್ಲ, ಇಲ್ಲಿ ಕೇಳಿ, ಆ ಕಾರ್ಡು ಇನ್ನೂ ಜನ್ರೇಟ್ ಆಗಿಲ್ಲ, ಏನು ಮಾಡಿಲ್ಲ ಕಾರ್ಡದು. ಆ್ಯಕ್ಚುಲಿ ಏನಾಯಿತು, ನಿಮ್ಮ ಕೋಟಾ ಕ್ರೆಡಿಟ್ ಕಾರ್ಡಿಂದ ಫೋನ್ ಬಂತು ನನಗೆ ಹೋದ ವರ್ಷ. ಕ್ರೆಡಿಟ್ ಕಾರ್ಡ್ ಇಂಕ್ರೇಜ್ ಮಾಡ್ತೀವಿ ಸರ್ ನಿಮ್ಮದು 2 ಲಕ್ಷ ಅಂದರು. ಓಕೆ ಮಾಡಿ, ಅದ್ರ ಚಾರ್ಜಸ್ ಗಿಜರ್ಸ್ ಏನು ನನಗೆ ಕಟ್ಟಬಾರ್ದು ಅಂದೆ. ಓಕೆ ಸರ್ ಅಂದರು. ಹಂಗೆ ಇದ್ದಕ್ಕಿದ್ದಾಗೆ ಬೇರೆ ಕಾಲ್ ಸೆಂಟ್ರಿಗೆ ಹೋಯ್ತು. ಸರ್ ನೀವು ಸೌದಿಗೆ ಹೋಗಿದ್ದೀರಾ ಅಂತ ಬಂದರು. ಆಮೇಲೆ ಹಂಗೆ ಕಾಲು ಬೇರೆ ಕಸ್ಟಮರ್ ಇದಾಗಾಯಿತು. ಅದು ಸರ್ ನೀವು ಕೊರೋನಾ ಪಾಸಿಟಿವ್ನ ಅಂದರು. ಆಮೇಲೆ ಇದ್ದಕ್ಕಿದ್ದಂಗೆ ಸರ್ ಓಕೆ ನಾಮಿನಿ ಯಾರಿಗೆ ಕೊಡಬೇಕು ಅಂದರು. ಕ್ರೆಡಿಟ್ ಕಾರ್ಡ್ ಇಂಕ್ರೇಜ್ಮೆಂಟ್ಗೂ ನಾಮಿನಿಗೂ ಏನು ಸಂಬಂಧನೇ ಇಲ್ವಲ್ಲ ಅಂದಿದ ತಕ್ಷಣ ಫೋನ್ ಕಟ್ಟಾಯಿತು. ಮತ್ತು ಸಾಯಂಕಾಲ ನೋಡ್ರೆ 3,708 ರೂಪಾಯಿ ಕಟ್ಟಾಯಿತು ಕ್ರೆಡಿಟ್ ಕಾರ್ಡಿಂದ. ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ಅಂದು ನಿಮ್ದು ಆಟೋ ಡೆಬಿಟ್ ಆಗಲ್ಲ ಸರ್, ಓಕೆನಾ? ನಿಮ್ದು ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತಾರೆ, ಅದರಿಂದ ಯಾವ ಅಮೌಂಟು ಆಟೋ ಡೆಬಿಟ್ ಆಗಲ್ಲ. ನನಗೆ ಬ್ಯಾಂಕಿಂದ ಫೋನ್ ಬಂದಿದ ತಕ್ಷಣ ಕಾಸು ಕಟ್ಟಾಗಿದ ತಕ್ಷಣ ಮಾರನೇ ದಿನ ಬ್ರ್ಯಾಂಚ್ಗೆ ಹೋಗಿ ಕೇಳಿದ್ದಕ್ಕೆ ಸರ್ ಇದು LIC ಪಾಲಿಸಿ ಗ್ರೂಪ್ ಅದು, ಹಂಗೆ ಹಿಂಗೆ ಅಂದರು. ಅದು ಹೆಂಗೆ ನಮ್ಗೆ ಪರ್ಮಿಷನ್ ಇಲ್ಲದೆ ಅದು ಹೆಂಗೆ ಕಟ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡಿಂದ ಅಂತ ನಾನೇ ಅದು ಪೆಂಡಿಂಗಲ್ಲೇ ನಿಲ್ಲಿಸಿದ್ದೆ, 2 ತಿಂಗಳು ನಿಲ್ಲಿಸಿದ್ದೆ ಹೋದ ವರ್ಷನೇ. ಆಮೇಲೆ ಫೋನ್ ಅದು ಕಾರ್ಡ್ ಕ್ಲೋಸ್ ಮಾಡಿದ ತಕ್ಷಣ ಬೇರೆ ಕಾರ್ಡ್ ಕಳಿಸಿದ್ರು ನನಗೆ ಮಾರನೇ ದಿನ ಮನೆಗೆ. ಆ ಕಾರ್ಡು ಪಿನ್ನು ಜನ್ರೇಟ್ ಮಾಡಿಲ್ಲ, ಏನು ಮಾಡಿಲ್ಲ, ಹಂಗೆ ಬಿಸಾಕಿದೆ ಕಾರ್ಡದು. ನಾನು ಮತ್ತೆ ಫೋನ್ ಮಾಡಿ ಸರ್ ಒಂದು ಕೆಲಸ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಬಿಡಿ, ಏನೋ ನಮ್ಮ ಬ್ಯಾಂಕಿಂದನೇ ಆಗೈತೆ ಹಂಗೆ ಹಿಂಗೆ ಅಂದರು. ಸೆಟ್ಲ್ಮೆಂಟಿಗೆ ನನ್ನ ಹತ್ರ ಕಾಸಿಲ್ಲ, ಅದು ಹೆಂಗೆ ನನ್ನ ಕಾಸು ನೀವು ತೊಗೊಳ್ತೀರಾ 3,000 ನನ್ನ ಪರ್ಮಿಷನ್ ಇಲ್ಲದೆ? ಮತ್ತು ನನ್ನ ಅಕೌಂಟಿಂದ ಎಲ್ಲ ಇಲ್ಲಿ ಕೇಳಿ, ನನ್ನ ಅಕೌಂಟಿಂದ 1,500 ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಬೇರೆ 1,500 ರೂಪಾಯಿ ಹಾಕ್ಕೊಂಡಿದ್ದೀರಾ, ಅದು ಹೆಂಗೆ ಹಾಕ್ಕೊಳ್ತೀರಾ ಅಂದ ತಕ್ಷಣ ಓಕೆ ಸರ್ ಒಂದು ಕೆಲಸ ಮಾಡಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಹಂಗೆ 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 ಅಂದರು. ಇಲ್ಲ, ಆಮೇಲೆ ಓಕೆ ಸರ್ ರಿಕ್ವೆಸ್ಟ್ ಮಾಡಿದ್ವಿ, ಹೋಗಲಿ ಎಷ್ಟೈತೆ ಅಂದರೆ 17,000 ರೂಪಾಯಿ ಚಿಲ್ಲರೆ ಏನೋ ಸಮಥಿಂಗ್ ತೋರಿಸಿದ್ರು. ಅದಾದಮೇಲೆ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು 14,900 ಏನೋ ಇದು ಮಾಡಿ 3 EMI ಮಾಡಿದ್ರು ಬ್ಯಾಂಕಿಂದನೇ. ನನಗೆ ಸೆಟ್ಲ್ಮೆಂಟ್ ಲೆಟ್ರ್ ಕಳಿಸಿ ನನಗೆ ಅಂದೆ. ಓಕೆ ಸರ್ ಕಳಿಸಿ ಅಂತ ಸೆಟ್ಲ್ಮೆಂಟ್ ಲೆಟ್ರ್ ಕಳಿಸಿದ್ರು. 3 EMI ಮಾಡಿದ್ರು. ಹೋದ ವರ್ಷ ಅವರೇ ಬ್ಯಾಂಕಿಂದನೇ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಫೋನ್ ಮಾಡಿ ಸರ್ ಕಾರ್ಡು ಕ್ಲೋಸ್ ಆಗ್ಬಿಡ್ತದೆ ಅಂದರು. ಕಾರ್ಡೇ ನನಗೆ ಬೇಡ, ಕ್ರೆಡಿಟ್ ಕಾರ್ಡೇ ಬೇಡ, ಇದು ಬೇರೆ ಕಾರ್ಡ್ಗಳೆಲ್ಲ ಆಯ್ತು, ನನಗೆ ಈ ಥರ ಯಾವುದು ಪ್ರಾಬ್ಲಮ್ ಆಗಿಲ್ಲ, ನಿಮ್ಮ ಕೋಟಕ್ಕೆ ಇದು ಚೆನ್ನಾಗೈತಲ್ಲ ಅಂದ್ಬಿಟ್ಟು ನಾನು ಇದು ಅಕೌಂಟ್ ಓಪನ್ ಮಾಡಿಸಿದ್ದು. ನಾನೇ 5 ಜನಕ್ಕೆ ಓಪನ್ ಮಾಡಿಸಿದ್ದೀನಿ ನನ್ನ ಕಡೆಯಿಂದಾನೆ ಕಾರ್ಡು ಅಂತ ಹೇಳಿದ ತಕ್ಷಣ ಸರಿ ಸರ್ ಓಕೆ ಕಾರ್ಡು ಎಲ್ಲ ಕ್ಲೋಸ್ ಆಗ್ಬಿಡ್ತದೆ, ನೀವು EMI 3 ಕಟ್ಟಿ ಅಂದ್ರೆ 3 EMI ಕಟ್ಟಿ ಎಲ್ಲ ಕ್ಲೋಸ್ ಆಯಿತು. ಮತ್ತೆ ಪದೇ ಫೋನ್ ಮಾಡ್ತಾನೆ, ಅದು ಅಪ್ಡೇಟ್ ಮಾಡಿ ಸ್ವಲ್ಪ. ಏನದು ಸರ್? ನಿಮ್ದು ಇನ್ನೂ ಬ್ಯಾಂಕಿಂದ ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಕಾರ್ಡ್ ಅಮೌಂಟ್ ಬ್ಯಾಂಕಿಂದ ಆಟೋಮೆಟಿಕ್ ಆಗಿ ಕಟ್ ಆಗಲ್ಲ ಸರ್, ಓಕೆನಾ? ಒಂದ್ ವೇಳೆ ಈಗ ನಿಮ್ದು ಟೋಟಲ್ ಅಮೌಂಟ್ ಪೆಂಡಿಂಗ್ ಅಲ್ಲಿ ಇಟ್ಕೊಂಡ್ರೆ ನಿಮ್ದು ಇಂಟ್ರೆಸ್ಟ್ ಆಡ್ ಆಗ್ತದೆ, ಮತ್ತೆ GST 18% ಮತ್ತೆ ಲೇಟ್ ಪೆನಾಲ್ಟಿ ಚಾರ್ಜಸ್ ಅಂತ 500 to 700 ಆಡ್ ಆಗ್ತಾ ಹೋಗುತ್ತೆ ಸರ್. ಮತ್ತೆ ನಿಮ್ದು ಸಿಬಿಲ್ ಸ್ಕೋರ್ ಕೂಡ ಕಡಿಮೆ. ಇಲ್ಲಿ ಕೇಳಿ ಆ್ಯಡ್ ಆಗ್ತದೆ. ನನಗೆ ಸೆಟ್ಲ್ಮೆಂಟ್ ಲೆಟ್ರ್ ಕಳ್ಸಿದ್ಮೇಲೆ ನಾನು ಕಾಸು ಕಟ್ಟಿದ್ಮೇಲೆ ಮತ್ತೆ ಅದು ಹೆಂಗಿದಾಗುತ್ತೆ ಅಂತ ನಾನು ಕೇಳ್ತಿರೋದು. ಸರ್ ಬೇಕಾದ್ರೆ ನಿಮ್ದು ಕ್ರೆಡಿಟ್ ಕಾರ್ಡ್ ನಂಬರ್ ಹಾಕಬೇಕಂದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಆ ಕಾರ್ಡ್ ಓಪನೇ ಮಾಡಿಲ್ಲ ನಾನು. ನನಗೆ ಆ ಕಾರ್ಡ್ ಇದು ಕಟ್ಟಾಗಿದ ತಕ್ಷಣ ನಾನು ಏನು ಮಾಡಿದೆ, ಕಾರ್ಡ್ ಬ್ಯಾಂಕಲ್ಲೇ ಬ್ಲ್ಯಾಕ್ ಮಾಡಿದೆ. ಕಾರ್ಡ್ ಬ್ಲ್ಯಾಕ್ ಮಾಡಿದ್ದ ಮಾರನೇ ದಿನ ನನಗೆ ಈ ಕಾರ್ಡ್ ಕಳಿಸೋರು. ಆ ಕಾರ್ಡ್ನ ಪಿನ್ನು ಜನ್ರೇಟ್ ಮಾಡಿಲ್ಲ, ಏನು ಮಾಡಿಲ್ಲ, ಕಾರ್ಡ್ ಹಂಗೆ ಬಿಸಾಕ್ಬಿಟ್ಟೆ ಕಾರ್ಡ್ ಅದು. ಮಾತಾಡೋ ಅಂತ ಕಾಯ್ತಾ ಇದ್ದೆ, ಬರಲಿ ಇಲ್ಲಿ ಯಾರು ಬರ್ತಾರೆ ಮಾತಾಡೋ ಅಂತ. ಆಮೇಲೆ ಫೋನ್ ಮೇಲೆ ಫೋನ್ ಮಾಡಿ ಆಮೇಲೆ ಸರ್ ಹೋಗಲಿ ಹಿಂಗೆ ಆಗುತ್ತೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ. ಮತ್ತೆ ಒಂದು ವಾರ ಮುಂಚೆ ಇನ್ನೊಬ್ರು ಫೋನ್ ಮಾಡಿದ್ರು, ಸರ್ ಅದು ನೀವು ಕಟ್ಟಿರೋದು ಸರಿ, ಕಟ್ಟಿಲ್ಲ ಅಂತಿಲ್ಲ, ನೀವು 3 EMI ತೊಗೊಂಡಿದ್ದೀರಾ, ಅದು ದುಡ್ಡು ಕಟ್ಟಿದ್ರಾ, ಅದು EMI ಕನ್ವರ್ಟ್ ಆಗಿಲ್ಲ, ಅದು 500 ರೂಪಾಯಿ ಇದು ಚಾರ್ಜಸ್, ಅದು ಹೆಂಗೆ ಚಾರ್ಜಸ್ ಬೀಳುತ್ತೆ? ನನ್ನ EMI ಕಟ್ಟಿ ಎಲ್ಲ ಕಟ್ಟಾಗಿದ್ದೀನಿ, ಅದು EMI ಕನ್ವರ್ಟ್ ಆಗಿಲ್ಲದೆ 500 ರೂಪಾಯಿ ಚಾರ್ಜ್ ಅಂತೆ ಬಡ್ಡಿ. ಅದು ಹೆಂಗೆ ಬಡ್ಡಿ ಆಗುತ್ತೆ? EMI ನನಗೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಕಾರ್ಡ್ ಏನು ಅಮೌಂಟ್ ಇದೆ, ನನಗೇನು ಬ್ಯಾಂಕಿಂದ ಏನು ಬಂತು ನನಗೆ ಅದ್ರ ಪ್ರಕಾರ ನಾನು 3 EMI ಕಟ್ಬಿಟ್ಟೆ. ಸೆಟ್ಲ್ಮೆಂಟ್ ಲೆಟ್ರ್ ಪ್ರಕಾರ ನಾನು 3 EMI ಮಾಡಿಬಿಟ್ಟೆ. ಮತ್ತೆ ಪದೇ ಫೋನು ಅದು ಕಟ್ಟಿಲ್ಲ, ಇದು ಬಂದೈತೆ ಅದು ಬಂದಿದೆ ಅಂದ್ರೆ ಏನು ಪ್ರಶ್ನೆ ಹೇಳಿ ಸರ್? ಅದು ನಿಮ್ಮ ಅಮೌಂಟ್ ಅಲ್ಲಿ ರಿಮೈನಿಂಗ್ ಇದ್ದ ಕಾರಣ ಕಾಲ್ ಬರ್ತಾನೆ ಇರುತ್ತೆ ಸರ್. ನೀವು ಒಂದ್ಸಲ ಸೆಟಲ್ಮೆಂಟ್ ನೀವು ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿ, ಅಂದ್ರೆ ನಿಮ್ದು ಕ್ರೆಡಿಟ್ ಕಾರ್ಡ್ ನಂಬರ್ ಹಾಕ ನೋಡಿ, ಆಮೇಲೆ ನಿಮ್ದು ಅಮೌಂಟ್ ಎಲ್ಲ ತೋರಿಸ್ತದೆ ಸರ್.
ಆಮೇಲೆ ಒಂದ್ಸಲ ಬ್ಯಾಂಕ್ ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಇಲ್ಲ ಕಸ್ಟಮರ್ ಕೇರ್ಗೆ ಒಂದ್ಸಲ ಕಾಲ್ ಮಾಡಿ ಸರ್. ಓಕೆನಾ? ಅವ್ರ ಹತ್ರ ಕಾಲ್ ಮಾಡಿಬಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳಿ. ಅಲ್ಲ, ಕಸ್ಟಮರ್ ಕೇರ್ಗೆ ಅಮ್ಮ ಒಂದು ನನಗೆ 4-5 ಜನ ನಂಬರ್ ಕೊಟ್ಟರು, ರೆಸ್ಪಾನ್ಸೇ ಇಲ್ಲ ಅದಕ್ಕೆ. ಅದು ಕಾಲ್ ಮಾಡಿ ಸರ್, ರೆಸ್ಪಾನ್ಸ್ ಮಾಡ್ತಾರೆ ಸರ್. ಎಷ್ಟು ಸಲ ನಾನು ಮಾಡಿ ನನಗೂ ಬೇಜಾರಾಗ್ಬಿಟ್ಟೈತೆ. ಗಾಡಿ ಓಡಿಸ್ತಾ ಇರ್ತೀನಿ, ಫೋನ್ ಮೇಲೆ ಫೋನ್ ಬಂದ್ಬಿಡ್ತವೆ. ಎಷ್ಟು ಸಲ ಮಾಡಿ ನನಗೆ ಬೇಜಾರಾಗ್ಬಿಟ್ಟೈತೆ ಮಾಡಿ. ಸರ್ ಒಂದ್ ವೇಳೆ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿಲ್ಲ ಅಂದ್ರೆ ಸರ್ ಕಾಲ್ ಬರ್ತಾನೆ ಇರುತ್ತೆ ಸರ್. ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಆ ಅಮೌಂಟ್ ರಿಮೈನಿಂಗ್ ಅಲ್ಲಿ ಇದೆ ಅಲ್ಲ, ಅದನ್ನ ಕರೆಕ್ಟ್ ಆಗಿ ಫಸ್ಟ್ ಪೇ ಮಾಡ್ಕೊಂಡು. ಅಲ್ಲ, ನಾನು ಯಾಕೆ ಪೇ ಮಾಡಲಿ? ಪೇ ಆಗೈತಲ್ಲ ಮೇಡಮ್. ನನಗೆ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಅದನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಹೇಳಿ, ಕರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡಿ ಕಸ್ಟಮರ್ ಕೇರ್ ಹತ್ರ. ಅವ್ರು ಕರೆಕ್ಟ್ ನಿಮ್ದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತಾರೆ ಸರ್. ಓಕೆನಾ? ಓಕೆ ಮೇಡಮ್, ನಂಬರ್ ಕೊಡಿ ಮೇಡಮ್. ಅದು 1800. ಒಂದು ನಿಮಿಷ. 1800. ಹಲೋ ಹೇಳಿ ಮೇಡಮ್. 1800 266 ಸರ್ ಹೇಳಿ. 1800 ಆಯ್ತಾ? ಆಯಿತು 2366 ಈ ನಂಬರ್ಗೆ ಕಾಲ್ ಮಾಡಿ ಸರ್ ಅವ್ರಿಗೆ. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ವ್ಯಾಲ್ಯೂಯಬಲ್ ಟೈಮ್ ಸರ್. ಹ್ಯಾವ್ ಅ ನೈಸ್ ಡೇ.